ನನ್ನ ಪ್ರೀತಿಯ ಗ್ರೂಪ್ನ ಸದಸ್ಯರೇ, ನಾನಿವಾಗ ಇವತ್ತು ಹೊಸ ವರ್ಷ 2025 ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಾನು ಕರುಣಾಶ್ರಯ ಅಂಥೇಳಿ ರಾವಂದೂರು. ನಾವು ಎಲ್ಲೆಲ್ಲೋ ಹೋಗ್ತೀವಿ, ಎಲ್ಲೆಲ್ಲೋ ಸುತ್ತುತ್ತೀವಿ, ಯಾವುದ್ಯಾವುದೋ ದೇವಸ್ಥಾನಗಳಿಗೆ ಹೋಗ್ತೀವಿ, ತುಂಬ ಕೆಲಸಗಳನ್ನ ವೇಸ್ಟ್ ಮಾಡ್ತೀವಿ. ಅದರಲ್ಲೂ ಕೂಡ ನನಗೇನು ತುಂಬ ದಿವಸದಿಂದ ಇಲ್ಲಿ ನನ್ನ ಮಕ್ಕಳು ಬರ್ತಡೇ ಅದು ಇಲ್ಲಿ ಬರಬೇಕು ಅಂದ್ಕೊಂಡಿದ್ದೆ. ಅಥವಾ ಈ ಥರ ಹಿಂಗೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲೇ ಬಂದು ಏನು ನೋಡ್ಕೋಬೇಕು ಆ ಥರ ಈ ಥರ ಏನಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮಂಥವ್ರು ನಿಮ್ಮಂಥವ್ರು ಈ ಥರ ಬಂದಿಯವರಿಗೆ ಸಣ್ಣ ಪುಟ್ಟ ಅಳಿಲು ಸೇವೆ ಅಂತ ಹೇಳ್ತಾರೆ. ಸೇತುವೆ ಕಟ್ಟುವಾಗ ಹಳ್ಳಿಲಿ ಸಣ್ಣ ಸೇವೆ ಮಾಡ್ತಂತಲ್ಲ, ಹಂಗೆ ಸಣ್ಣ ಸೇವೆ ಮಾಡಿದ್ರೆ ಇವ್ರಿಗೆ ನಾವು ಸಪೋರ್ಟ್ ಮಾಡ್ದಂಗೆ ಆಯಿತು ಅಂತ ಹೇಳಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಆಮೇಲೆ ತೋರಿಸ್ಕೊಡ್ತೀನಿ, ಆಯಿತಾ? ನಿನ್ನ ಹೆಸರು ಕಂದ? ಧನು ಅಂತ. ವಿನಯ್. ನಿಮ್ಮ ಹೆಸರು? ಚಂದ್ರಶೇಖರ್. ಅಶ್ವಥ್ ಮೈಸೂರು. ಏನು ಬಿಡಿ. ಕಿರಣ್ ಇವರೆಲ್ಲ 4 ಜನ ಇಲ್ಲೇ ಇರೋದಾ? ನೋಡಿ, ಈ ಆಶ್ರಮದ ಸ್ಥಾಪಕರು ಇವರೇ, ಕಿರಣ್ ಅಂಥೇಳಿ. ನೋಡಿ, ನಾನು ನೋಡಿದ್ದೀನಿ ಇವ್ರನ್ನ, ಇಲ್ಲಿ ಬಂದಮೇಲೆ ಗೊತ್ತಾಯ್ತು ನನಗೆ ಇವರೇನಾ ಅಂಥೇಳಿ. ಇನ್ನು ಹೆಚ್ಚಿನ ಮಾಹಿತಿ ನಾನು ಇನ್ನೊಂದು ಕಡೆಗೆ ಹೋಗ್ತಾಯಿದ್ದೆ, ಅಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ನೀವೆಲ್ಲ ಹೆಚ್ಕೊಳ್ಬೋದು, ಏನಿದು ಇವರು ಏನು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂದ್ಬಿಟ್ಟು ಏನೋ ಕರುಣಾಶ್ರಯಕ್ಕೆ ಹೋಗ್ಬಿಟ್ಟು ಇದೆಲ್ಲ ಕೊಡ್ತಾಯಿದ್ದೀನಿ ಅಂತ ತೋರಿಸ್ಕೊತಾ ಇದ್ದೀರಿ ಅಂತ ನಿಮ್ಗೆ ಅನಿಸ್ಬೋದು. ಖಂಡಿತಲೂ ನೀವು ಹಂಗೆ ಅನ್ಕೊಂಡ್ರೂ ಬೇಸರಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರೇರಣೆ ಇದು. ನಾವು ಈ ಥರ ಮಾಡ್ತಾಯಿದ್ದೀವಿ ಅಂತ ಹೇಳಿದಾಗ ನಮ್ಮಂಥವ್ರು 10 ಜನ ಸೃಷ್ಟಿಯಾಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ಅಥವಾ ನೀವು ಲೈಕ್ ಕೊಡಿ ಅಥವಾ ನೀವು ಫಾಲೋ ಮಾಡಿ, ಆ ಥರ ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಥರದವ್ರಿಗೆ ಸಹಾಯ ಮಾಡ್ತು ಅಂತ ಹೇಳಿದ್ರೆ ಇನ್ನು ಇದೇ ಥರ ಹೆಚ್ಚು ಜನ. ಯಾಕೆಂದರೆ ನಾವು ಎಲ್ಲೋ ನೀವು ನೋಡಿರ್ಬೇಕು, ಎಲ್ಲ ಕಡೆ ನಾವು ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀವಿ, ಗಂಟೆಗಟ್ಟಲೆ ಕ್ಯೂ ನಿಂತ್ಕೊಳ್ತೀವಿ, 500-1000 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ದಿನಗಟ್ಟಲೆ ನಿಂತ್ಕೊಂಡಿರ್ತೀವಿ. ಆಮೇಲೆ ನಮ್ಮ ಮುಸ್ಲಿಮ್ಸ್ ಬಾಂಧವರು ಪ್ರತಿನಿತ್ಯ 4 ಬಾರಿ 5 ಬಾರಿ ನಮಾಜ್ ಮಾಡೋಕ್ಕೆ ಹೋಗ್ತಾರೆ. ನಮ್ಮ ಕ್ರಿಶ್ಚಿಯನ್ ಬಾಂಧವರು ಪ್ರತಿ ಭಾನುವಾರ ಅಂತೂ ನಮ್ಮ ಚರ್ಚ್ಗೆ ಯಾವತ್ತೂ ಮಿಸ್ ಮಾಡಲ್ಲ. ಆದರೆ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಯಾವುದಕ್ಕೂ ಹೋಗಬೇಡಿ ಅಂತ ನಾನು ಹೇಳಲ್ಲ, ಖಂಡಿತಲೂ ನೀವು ಫಾಲೋ ಅಪ್ ಮಾಡಿ. ಆದರೆ ಒಂದೇ ಒಂದು ದಿನ ನಿಮ್ಗೆ ಯಾವತ್ತಾದ್ರೂ ಫ್ರೀ ಮಾಡ್ಕೊಂಡು, ಫ್ರೀ ಇದ್ದಾಗ ಈ ಥರ, ಅಥವಾ ನಿಮ್ಮ ಮಕ್ಕಳು ಬರ್ತಡೆ, ಅಥವಾ ಏನಾದರೂ ನಿಮ್ಮ ಮದುವೆ ಆದ ದಿನ, ಅಥವಾ ನಿಮ್ಮ ತಾಯಿ ಇದು ನೆನಪಿನ ದಿನ, ಈ ಥರದ್ದು ಏನಾದ್ರು ಬಂದಾಗ ದಯಮಾಡಿ ಈ ಥರ ಆಶ್ರಮಕ್ಕೆ ಬಂದರೆ ನಿಮಗೆ ಭಾರಿ ಅನುಕೂಲ ಆಗುತ್ತೆ. ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ನನಗೇನು ತರಬೇಕು ಏನು ಬಿಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಆದರೆ ಇವತ್ತು ಹೊಸ ವರ್ಷ ಆದ ಕಾರಣ ಏನಾರು ಒಂದು ಸಣ್ಣ ಪುಟ್ಟದ್ದು ಏನಾರು ಒಂದು ಸಹಾಯ ಮಾಡೋಣ ಅಂತ. ಯಾಕೆ ಈ ಸಹಾಯ ಅಂತ ಹೇಳಿದ್ರೆ ನಿಮಗೆ ಈ ಥರದವ್ರಿಗೆ ತುಂಬ ಮಂದಿಗೆ ಸಹಾಯ ಮಾಡಬೇಕಂತ ಮನಸ್ಸಿದೆ. ಬಟ್ ಎಲ್ಲೆಲ್ಲೋ ಹೋಗ್ತೀವಿ ನಾವು, ಮೈಸೂರು ಇನ್ನೆಲ್ಲೋ ಹುಡುಕೊಂಡು ಹೋಗ್ತೀವಿ. ನಮ್ಮ ಊರಲ್ಲೇ ಇದೆ, ನಮ್ಮ ಪಕ್ಕದ ಮನೆಯಲ್ಲೇ ಇದೆ. ಅಂದರೆ ನಮ್ಮ ಪಿರಿಯಾಪಟ್ಟಣದಿಂದ ರಾವಂದೂರು ಒಂದು 15 ಕಿಲೋಮೀಟ್ರ್ ಇರ್ಬೋದು. ಆಯಿತು, ಇಲ್ಲಿಗೆ ಬಂದರೆ ನಾವು ಸೇವೆ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಅನುಕೂಲ ಆಗುತ್ತೆ. ದಯಮಾಡಿ ಇಂಥವ್ರಿಗೆಲ್ಲ ನಾವು ಸಹಾಯ ಮಾಡಿದ್ರೆ ಆ ಭಗವಂತ ಆಯುಷ್ಯ ಆರೋಗ್ಯವನ್ನು ಹೆಚ್ಚು ನಿಮ್ಮ ಕುಟುಂಬಗಳಿಗೆ ಕೊಡ್ತಾನೆ, ನಮಗೂ ಕೂಡ ಒಳ್ಳೇದು ಮಾಡ್ತಾನೆ ಅಂತ ನನ್ನ ಭಾವನೆ. ನನ್ನ ಸಣ್ಣ ಮನವಿ. ಕಿರಣ್ ಅವರೇ, ಇದೇ ಥರ ಯಾಕೆಂತೇಳಿದ್ರೆ ನಿಮ್ಗೆ ಏನಾದರೂ ಚಿಕ್ಕಪುಟ್ಟ ಸಹಾಯ ಬೇಕು ಅಂತಂದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕಿಸಿ. ನಾವು ಈ ವಿಚಾರವನ್ನು ಎಲ್ರಿಗೂ ಮುಟ್ಟಿಸಿ ನಿಮ್ಮ ಹತ್ರಕ್ಕೆ ಎಲ್ಲರೂ ಬರಬೇಕು. ಆ ಥರ ಒಳ್ಳೆಯ ಕೆಲಸಗಳನ್ನ ಮಾಡ್ತೀವಿ, ಎಲ್ಲರೂ ಸಹಾಯ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀನಿ ನಾನು. ನಿಮ್ಗೆ ಇವತ್ತು ಬಂದಿದ್ದೀನಿ, ಇವತ್ತು ನ್ಯೂ ಇಯರ್ 1ನೇ ತಾರೀಕು, ಮತ್ತೆ ಬರ್ತಾನೇ ಇರ್ತಾರೆ, ಯಾರಾದರೂ ಬಂದೇ ಬರ್ತಾರೆ ಅಂತ ನನ್ನ ನಂಬಿಕೆ. ನೋಡಿ, ಆ ರೀತಿ ಬರೋಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ವಿಚಾರವನ್ನು ಇನ್ನೊಂದು ಕಡೆ ಹೋಗ್ತೀವಿ, ಅಲ್ಲಿ ಹೇಳ್ತೀನಿ.